ನಾವಿವತ್ತು ಜೋಗಳ ಬಾವಿಯ ಸತ್ಯವನ್ ಬಾವಿಗೆ ಬಂದೆವು. ಇಲ್ಲಿ ಹೆಂಗೈತಿ ಏನೈತಿ ನೋಡುನು, ಮತ್ತು ಯಾಕೆ ಬಂದೆವು ಅನ್ನೋದು ಆಮೇಲೆ ನಿಮ್ಗೆ ಹೇಳ್ತೀನಿ. ಬರ್ರಿ ದೇವ್ರ ದರ್ಶನ ಪಡ್ಯಾಕೆ ಹೋಗೋಣ. ಮೊದಲ ಇಲ್ಲಿ ಯಾಕೆ ಬರ್ತಾರಂತಂದ್ರೆ, 7 ಕೊಳ್ಳದ ಯಲ್ಲಮ್ಮ ಆ ದೇವಸ್ಥಾನ ಏನು ಸ್ವಲ್ಪ ಮುಂದೈತಿ. ಅದಕ್ಕಿಂತ ಮುಂಚೆ ಇಲ್ಲಿ ಸತ್ಯವನ್ ಬಾವಿಗೆ ಯಾಕೆ ಬರ್ತಾರಂದ್ರೆ, 7 ಕೊಳ್ಳದ ಯಲ್ಲಮ್ಮ ಇಲ್ಲೇ ಈ ಬಾವಿ ಒಳಗೆ ಜಳಕ ಮಾಡಿ ತನಗೆ ಅಂಟಿರುವಂತಹ ರೋಗನ ಕಳ್ಕೊಂಡಿರ್ತಾರ. ಅದಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಎಲ್ಲರೂ ಬಂದು ಜಳಕ ಮಾಡಿ ನಂತರ ಯಲ್ಲಮ್ಮನ ಗುಡಿಗೆ ಹೋಗ್ತಾರೆ. ಇಲ್ಲಿ ನೀವು ನೋಡತ್ತೀರಿ, ಇದನ್ನು ತೋರಿಸ್ರಿ. ಶ್ರೀ ಸತ್ಯಮ್ಮ ದೇವಿ ದೇವಸ್ಥಾನ ಕಮಿಟಿ ಅಂತ ಬರ್ದಾರ, ಸ್ವಾಗತ ಅಂತ ಬರ್ದಾರ. ನಿಮಗೂ ಕೂಡ ಸ್ವಾಗತ. ಬರ್ರಿ ಹಂಗೆ ನಾವು ನೋಡ್ಕೊಂಡು ಹೋಗೋನು. ಸೊ ಈ ಕಡೆ ಎಲ್ಲ ಇಟ್ಟು ಮಸ್ತಾಗಿ ಮಾಡಿದಾರ. ಈ ಕಡೆ ಬೋರ್ಡ್ ಕೂಡ ಹಾಕಿದಾರ, ದರ್ಶನದ ಕ್ಯೂ ಲೈನ್ಗೆ ದಾರಿ ಅಂಥೇಳಿ. ಇಲ್ಲಿ ದರ್ಶನ ಪಡೆಯೋದಕ್ಕೆ ಅಂದರೆ ಈ ದೇವಸ್ಥಾನದ ಅಮಾವಾಸ್ಯೆಗಳು ಇನ್ನೊಂದು ಮತ್ತೊಂದು ಇರ್ತಾವಲ್ಲ, ಆ ಟೈಮಿಂಗ್ನಲ್ಲಿ ವ್ಯವಸ್ಥೆ ಆ ಥರ ಇರ್ತದೆ. ಸೊ ಬನ್ನಿ, ಇಲ್ಲಿ ನೋಡ್ರಿ, ದೇವಿಯ ಒಂದು ನಾಮವೇ ಉದೋ ಉದೋ ಸತ್ಯಮ್ಮ ಅಂಥೇಳಿ. ಸೊ ಅದನ್ನೆಲ್ಲ ನಿಮ್ಗೆ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ. ಜನಗಳ ಮಧ್ಯದಲ್ಲೂ ಕೂಡ ಈ ಥರ ಒಂದಾದಂತಹ ದಟ್ಟಣೆ ಇರುತ್ತೆ. ಆ ಕಡೆ ಹೊಳಿ ಕಡೆನೂ ನಾನು ನಿಮ್ಗೆ ತೋರಿಸ್ತೀನಿ. ಬರ್ರಿ ಹಂಗೆ ನೋಡೋಣ. ಆಮೇಲೆ ಇಲ್ಲೆಲ್ಲ ಇದನ್ನು ವಾತಾವರಣ ತೋರಿಸ್ಬಿಡು, ಇದನ್ನೆಲ್ಲ ವಾತಾವರಣ ತೋರಿಸ್ಬಿಡು. ಇಲ್ಲಿ ಬಂದವರು ಹುಟ್ಟಿಗೆ ಉಡ್ತಾರ ಅದು ಇದು ಅಂಥೇಳಿ. ಕೊನೆಗೂ ನಾವೀಗ ಸತ್ಯವನ್ ಬಾವಿಗೆ ಬಂದೀವಿ. ಈ ಬಾವಿ ಒಳಗೆ ಹೆಂಗಿರ್ತತಿ ಏನಿರ್ತತಿ ನಿಮಗೆಲ್ಲ ತೋರಿಸ್ತೀನಿ. ಇಲ್ಲಿದು ನೋಡ್ಕೊಂಡ್ಬಿಡೋನು. ನಂತರ ಯಲ್ಲಮ್ಮನ ಗುಡಿಗೆ ಹೋಗೋದೈತಿ, ಅಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಪಾದರಕ್ಷೆಗಳನ್ನು ಬಿಡೋನು. ಸುತ್ತ ನೋಡ್ರಿ, ಈಗ ಕಂಪ್ಲೀಟಾಗಿ ತೋರಿಸ್ತೀನಿ. ಆಮೇಲೆ ಜೋಗಳ ಬಾವಿ ಸತ್ಯವನ್ ಬಾವಿ ಒಳಗೆ ಇಳದ ಕಾಲು ಬಿದ್ದು ಬರುನು. ಇದು ಜೋಗಳ ಬಾವಿ ಸತ್ಯವನ ಬಾವಿ. ಸೊ ಬರ್ರಿ ಈಗ ಕೆಳಗೆ ಬರ್ರಿ, ಹಂಗೆ ಬಾವ್ಯಾಗ ಹೋಗುನು ಏನೈತೆ ಅಂಥೇಳಿ. ನೀವು ಅಲ್ಲೇನಿಲ್ರಿ, ಒಂದು ಸರಿ ನಾನು ಬಾವಿ ಒಳಗೆ ಕೆಳಗೆ ಪೂರ್ತಿ ಹೋಗ್ತೀನಿ, ಆಮೇಲೆ ನೀವು ನೋಡೋಕ್ರಂತ. ಸೊ ಇದು ಜೋಗಳ ಬಾವಿಯ ಸತ್ಯವನ ಬಾವಿ. ಒಂದು ಸರಿ ರೌಂಡ್ ಹಾಕಿ ತೋರಿಸ್ಬಿಡ್ರಿ. ಅಲ್ಲ ತೋರಿಸಿರಿ, ಓಕೆ. ಬರ್ರಿ ಹಂಗೆ ನೀವು ಕೆಳಗೆ. ಇಲ್ಲಿ ಬಾವಿ ಒಳಗೆ ಸಾಕಷ್ಟು ಭಕ್ತಾದಿಗಳು ಜಳಕ ಮಾಡಿಬಿಡ್ತಾರೆ. ಯಾಕಂದ್ರೆ ಇದೇ ಬಾವಿ ಒಳಗೆ ಯಲ್ಲಮ್ಮ ದೇವಿ ಅಂದರೆ ಜಮದಗ್ನಿ ಕೊಟ್ಟಂತಹ ಒಂದು ಶಿಕ್ಷೆ ಇರುತ್ತೆ. ಆ ಶಿಕ್ಷೆನ ತೊಳ್ಕೊಳ್ಳೋದಕ್ಕಂತ ಇದೇ ಬಾವಿ ಒಳಗೆ ಬಂದು ನಮ್ಮ ಯಲ್ಲಮ್ಮ ದೇವಿ ಜಳಕ ಮಾಡ್ತಾಳೆ. ಅವಾಗೆಲ್ಲ ಯಲ್ಲಮ್ಮ ತಾಯಿ ರೋಗ ಹೋಗ್ಬಿಡುತ್ತೆ. ಆ ಟೈಮಿಗದೊಳಗೆ ಈ ಎಲ್ಲ ಭಕ್ತರು ಇದೇ ಬಾವಿ ಒಳಗೆ ಬರ್ತಾರೆ. ಬಾವಿ ಒಳಗೆ ಬಂದು ಜಳಕ ಮಾಡಿ ಅವರ ಭಕ್ತರೆಲ್ಲ ತಮ್ಮ ರೋಗವನ್ನು ಕಳ್ಕೊತಾರೆ. ಸೊ ಅಲ್ಲಿ ನಮ್ಮ ಅಮ್ಮವ್ರನ್ನ ತೋರಿಸ್ರಲ್ಲಿ. ಅಮ್ಮವ್ರ ಅವರು ಪಾಪ ಬಂದಾರ ಅವರು ದೇವಸ್ಥಾನಕ್ಕೆ. ಸೊ ನೋಡತ್ತೀರಿ. ಈಗ ಇನ್ನೊಂದ ಇಲ್ಲಿ ಜಾಳಿಗೆ ಹಾಕಿಬಿಟ್ಟಾರ. ಜಾಳಿಗೆ ತೋರಿಸ್ರಿ. ಈ ಜಾಳಿಗೆ ಏನು ಹಾಕಿಬಿಟ್ಟಾರಲ್ಲ, ಇಲ್ಲಿ ಬಂದು ಭಕ್ತಾದಿಗಳು ಏನು ಮಾಡ್ತಾರಂದ್ರೆ ಕಾಯಿನ್ಗಳ್ನ ಹಾಕ್ತಿರ್ತಾರೆ. ನೀರಿನ ಕಾಯಿನ್ಗಳ್ನ, ನೀರೊಳಗೆ ಈ ದುಡ್ಡಿನ ಕಾಯಿನ್ ಹಾಕ್ತಾ ಇರ್ತಾರೆ. ಹಾಗಾಗಿ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನ ಜಾಳಿಗೆ ಹಾಕ್ಯಾರ. ಅದನ್ನು ವರ್ಷಕ್ಕೊಮ್ಮೆ ತೆಗಿತಾರ ಅಂತ ಕೇಳ್ಪಟ್ಟಿದ್ದೀವಿ, ಪಕ್ಕ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ನನ್ನ ರಿಕ್ವೆಸ್ಟ್ ಏನಂದ್ರೆ, ಈ ಜೋಗಳ ಬಾವಿ ಮೇಲೆ ಬಂದ ಜಳಕ ಮಾಡು ನನ್ನ ಯಲ್ಲಮ್ಮ ತಾಯಿ ಭಕ್ತಾದಿಗಳಿಗೆ ಏನು ಈ ಬಟ್ಟೆಗಳನ್ನ ಇಲ್ಲಿ ಹಿಂಗೆ ಬಿಟ್ಟು ಹೋಗ್ಬಿಡ್ತೀರಲ್ಲ, ಇದು ಭಾಳ ಗಲೀಜಾಗ್ತದೆ. ಅದಕ್ಕೆ ದಯವಿಟ್ಟು ಯಾರು ಕೂಡ ಹಂಗೆ ಬಟ್ಟೆ ಬಿಟ್ಟು ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಬಾವಿಯ ಬಗ್ಗೆ ಇತಿಹಾಸ ಭಾಳ ಐತಿ. ಇಲ್ಲಿಂದ ಅಲ್ಲಿ ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಅದು ಮಲಪ್ರಭಾ ನದಿ. ಆ ಕಡೆ ಒಂದು ಮಲಪ್ರಭಾ ನದಿ ಇದೆ, ಅದನ್ನು ತೋರಿಸ್ತೀನಿ ನಾನು ಮ್ಯಾಲೆ ಬಂದೆ. ಸೊ ಇಲ್ಲಿ ಶೂಟಿಂಗ್ಗಳು ಆಗ್ಯಾವ, ಸಿನಿಮಾ ಶೂಟಿಂಗ್ಗಳು ಭಾಳ ಆಗ್ಯಾವ ಇಲ್ಲಿ ಈ ಬಾವಿ ಒಳಗೆ. ನಿಮಗೆ ಗೊತ್ತಿಲ್ಲ, ಬಹುತೇಕ ಗೊತ್ತಿದ್ರು ಇರ್ಬೋದು ನಿಮಗೂ. ಇಲ್ಲೆಲ್ಲ ಸ್ನಾನ ಮಾಡಿ ಜಳಕ ಮಾಡಿ ಈ ಸತ್ಯವನ್ ಬಾವಿ ಒಳಗೆ ಇದನ್ನ ಮಾಡ್ತಾರೆ. ಇದನ್ನೆಲ್ಲ ನಿಮಗೆ ಗೊತ್ತಿರ್ತೈತಿ. ಇನ್ನು ಹಂಗೆ ನಾನು ಒಂದು ರೌಂಡ್ ಹೊಡಿತೀನಿ, ನಿಮಗೆ ತೋರಿಸ್ತೀನಿ. ಬರೀ ಹಂಗೆ ಹೋಗೋಣ. ನಾ ಹಂಗೆ ಹೋಗ್ತಾ ಇರ್ತೀನಿ. ಆ ಕಡೆ ಮಲಪ್ರಭಾ ನದಿ ಐತಿ, ಆ ನದಿನೂ ನಿಮಗೆ ಹಂಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ. ಬರ್ರಿ ನಾವು. ಈ ಕಡೆ ಮಲಪ್ರಭಾ ನದಿ ಬರ್ತೈತಿ ಮ್ಯಾಲ. ನಿಮಗೆ ಆಲ್ಮೋಸ್ಟ್ ಅಲ್ಲಿ ಬಾವಿ ಬಗ್ಗೆ ಹೇಳೀನಿ. ಇದ್ರ ಬಗ್ಗೆ ಇತಿಹಾಸ ಭಾಳ ಐತಿ. ಸ್ವಲ್ಪ ಅಷ್ಟಿಷ್ಟ ಅಂತೂ ಅಲ್ಲ ಇತಿಹಾಸ ಇರೋದು. ಇದ್ರ ಬಗ್ಗೆ ಇತಿಹಾಸ ಏನಂದ್ರೆ ಭಾಳ ಐತಿ. ಅದು ಅಂದರೆ ಇಲ್ಲಿ ಬಂದು ಜಳಕ ಮಾಡಿ ಸ್ನಾನ ಮಾಡಿಕೊಂಡು, ಇಲ್ಲಿ ಸ್ನಾನ ಮಾಡಿಕೊಂಡು ಹೋದ್ರನ ಅಲ್ಲಿ ಯಲ್ಲಮ್ಮ ದೇವಿಯ ದರ್ಶನ ಅನ್ನೋದು ಒಂದು ಭಕ್ತಾದಿಗಳ ತಲೆಯಲ್ಲಿ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಇಲ್ಲೇನು ಸ್ನಾನ ಮಾಡ್ತಾರಲ್ಲ,
ಇಲ್ಲಿ ಒಂದು ಜಳಕ ಮಾಡಿ ಏನು ಯಲ್ಲಮ್ಮ ದೇವಿಗೆ ಹೋಗ್ತಾರಲ್ಲ, ಸೊ ಅಲ್ಲಿ ಭಾಳಷ್ಟು ಗರ್ದಿ ಇರ್ತೈತೆ. ಅಲ್ಲಿ ಬೆಳಗ್ಗೆ ಎದ್ದ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಪಡಿತಾರೆ. ಒಂದೊಂದು ದಿನ ನಿತ್ತು ಹೋಗ್ತಾರೆ ಇಲ್ಲಿ. ಯಾಕಂತಂದ್ರೆ ಇಲ್ಲಿ ದರ್ಶನ ಬೇಗ ಸಿಗೋದಿಲ್ಲ. ಮತ್ತು ಹುಟ್ಟಿಗೆ ಉಡೋರೆಲ್ಲ ಇಲ್ಲಿ ಹುಟ್ಟಿಗೆ ಉಡ್ತಾರೆ. ಇಲ್ಲಿ ನಾವು ಒಮ್ಮೆ ಕುತ್ಕೊಂಡ ಮೈ ಮೇಲೆ ನೀರು ಹಾಕೊಂಡ ನಾವು ಏನಪ್ಪ ಅಂದ್ರೆ ಜಳಕ ಮಾಡಿ ಎಲ್ಲ ಹೋಗೋದೈತ್ಲೆ. ಹಂಗಾಗಿ ನಾವು ಒಂದ್ಸರಿ ಮೈ ಮೇಲೆ ನೀರು ಹಾಕ್ಕೊಂಡು ಕಾಲು ತೊಗೊಂಡು ಎಲ್ಲ ಹೋಗೋದೈತಲ್ಲ, ಹಂಗಾಗಿ ನಾವು ಸ್ವಲ್ಪ ನೀರಿನ ಸ್ನಾನ ಮಾಡಿ ಇಲ್ಲಿದು ಹೇಳು. ಮತ್ತು ಆ ಕಡೆ ಎಲ್ಲ ಗುಡ್ಡ ಕಾಣಿಸ್ತತಿ. ಇಲ್ಲಿ ನೋಡಿದ್ರೆ ಒಂಥರ ದೊಡ್ಡ ಗುಡ್ಡ ಕಾಣಿಸ್ತತಿ, ತೋರಿಸ್ತೀನಿ ಎಲ್ಲ. ಮತ್ತು ಪವನ್ ಚಿಕ್ಕಿದು ನೀವು ನೋಡಿರ್ತೀರಿ. ನಾವು ಚೆನ್ನಾಗಿರ್ತಾ ಬರ್ತಿದ್ವಿ ಸೌದತ್ತಿಗೆ. ಅಯ್ಯೋ ಅಪ್ಪ ಸೌದತ್ತಿಗೆ ಬರ್ಬೇಕು ಅಂಥೇಳಿ. ಗುಡ್ಡ ಪವನ್ ಚಿಕ್ಕಿ ಹೆಂಗಿರ್ತಾವ ಏನಿರ್ತಾವ ಅಂಥೇಳಿ ನೋಡೋರು. ಹಂಗೆ ನಮಗೆ ಭಾಳ ದೊಡ್ಡ ಖುಷಿ ಅಂದ್ರೆ ಸೌದತ್ತಿಗೆ ಬರತ್ತು ಕ್ಲೋಸರ್ ಎಲ್ಲ ಮಾಡೋರು ಮನ್ಯಾಗ. ಕ್ಲೋಸರ್ ಮಾಡ್ಕೊಂಡು ಬರೋರು ಹಂಗೆ ಬರ್ತಿದ್ವು ನಾವು. ಒಂದು ಸರಿ ನಾನು ಬಿಟ್ಟು ಬರತ್ತಿದ್ರು, ನಂಗೆ ಈಗ ನೆನಪಾಗತ್ತೈತಿ. ಒಂದು ಸರಿ ನಾನು ಸೌದತ್ತಿಗೆ ಗಾಡ್ಯಾಗ ಏರಿ ಕೂತ್ಬಿಟ್ನಿ. ಬಿಟ್ಟು ಬರತ್ತಿದ್ರೆ ಬ್ಯಾಡ ಸಣ್ಣದಿ ಹಾಸೆಲ್ಲ ಬಂದಿದ್ದೆ ಬ್ಯಾಡ ಅಂಥೇಳಿ ನಮ್ಮ ಬಸಮ್ಮ ಅಂತ ಒಬ್ಬಿದ್ದ. ಬರಲಿ ಹುಡುಗ ಅಂಥೇಳಿ ಕರ್ಕೊಂಬಂದಿದ್ದ. ಭಾಳ ಖುಷಿ ನನಗೂ ಸೌದತ್ತಿಗೆ ಬರೋದಂದ್ರೆ. ಅವಾಗ ನಮ್ಮ ಅಮ್ಮಗಳು ನಮ್ಮ ಬಸಮ್ಮನ ಸಂಗಟ ಒಂದು 2 ಸರಿ 3 ಸರಿ ಬಂದನಿ. ಸೊ ಆ ಕಡೆ ನಿಮಗೇನೋ ಗುಡ್ಡ ಐತಿ ತೋರಿಸ್ತನು ಬರ್ರಿ. ರೀ ಇದು ಜೋಗಳ ಬಾವಿ, ಸತ್ಯವನ ಬಾವಿ. ಇಲ್ಲಿ ಕ್ಲೀನ್ ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಅನುಕೂಲ ಆಗ್ತೈತಿ. ಯಾಕಂದ್ರೆ ಇಲ್ಲಿ ಭಕ್ತರು ಹಂಗೆ ಒಂದು ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ಕಳೆದು ಇಲ್ಲೇ ಬಿಟ್ಟು ಹೋಗಿರ್ತಾರಲ್ಲ, ಸ್ವಲ್ಪ ಕ್ಲೀನ್ ಮಾಡಿದ್ರೆ ಇನ್ನೂ ಈ ಏನು ಸತ್ಯವನ ಕಮಿಟಿ ಐತಲ್ಲ, ಈ ಕಮಿಟಿನೆಲ್ಲ ಒಂದ್ಸರಿ ಕ್ಲೀನ್ ಮಾಡಿ ಸ್ವಚ್ಛ ಮಾಡ್ಬೇಕು. ಭಾಳ ಅದ್ಭುತವಾಗಿ ಕಾಣಿಸ್ತತಿದ. ಅಂದರೂ ಸ್ವಚ್ಛ ಮಾಡ್ರಂದ್ರೆ ಒಂದು ನೋಡೋಕೆ ಒಂಥರ ಒಂದು ಬೇರೆನೇ ಲುಕ್ ಕೊಡ್ತೈತಿದ. ಭಕ್ತಾದಿಗಳು ಅರ್ಥ ಮಾಡ್ಕೊಬೇಕು. ಆಮೇಲೆ ಇಲ್ಲಿರ್ತಕ್ಕಂಥ ಸತ್ಯವನ್ನ ಕಮಿಟಿ ಏನೈತಲ್ಲ, ಅವರು ಕೂಡ ಇದನ್ನ ಅರ್ಥ ಮಾಡಿಕೊಂಡು ಒಂದು ಲೆಕ್ಕದಾಗ ಕ್ಲೀನ್ ಮಾಡಿಸ್ರೆ ಭಾಳ ಖುಷಿ ಆಗ್ತೈತಿ. ಯಾಕಂದ್ರೆ ಇಲ್ಲಿ ನಾವು ಇಲ್ಲಿ ಜಗಳಾಡ್ಕೊಂಡು ಬರೋರು, ನಾವು ಹೋಗೋರು ನಾವು ಬರೋರು ಸೌದತ್ತಿಗೆ ಅಂಥೇಳಿ ಜಗಳ ಮಾಡ್ಕೊಂಡು ಬರೋರು ಸಣ್ಣವರಿದ್ದಾಗೆಲ್ಲ ನಿಮಗೆ ಗೊತ್ತಿರ್ತೈತಿ. ಈಗ ಇಲ್ಲೊಂದು ಮಲಪ್ರಭಾ ನದಿ ಐತಿದ್ರ ಪಕ್ಕಕ್ಕೆ, ಅದನ್ನು ತೋರ್ಸೋನು ಬರ್ರಿ. ಇದು ಜೋಗಳ ಬಾವಿ ಸತ್ಯವನ ಬಾಯಿ ಮೇಲಿರುವಂಥ ಒಂದು ಮಲಪ್ರಭಾ ನದಿ. ಇದನ್ನ ಆಚೆ ಕಡೆ ಭಾಗದಾಗ ಇದು ನದಿ ಹರಿದಿಲ್ಲ. ಇಲ್ಲಿ ಅಷ್ಟ ಒಂದು ರೀತಿ ಕಟ್ಟಡ ರೀತಿ ಅದನ್ನ ನಿರ್ಮಾಣ ಮಾಡ್ಯಾರ. ಈ ಮಲಪ್ರಭಾ ನದಿ ಇಲ್ಲಿ ಮಾತ್ರ ಹರಿತಾ ಇರುತ್ತೆ. ನೋಡ್ರಿ ಇಲ್ಲಿ ಒಂದ್ಸರಿ ಇಲ್ಲಿ ತೋರಿಸ್ರಿ ಇಲ್ಲಿ ಯಾವ ಥರ ಸೌಂಡ್ ಬರುತ್ತೆ ನದಿ ಹರಿದು ಅಂಥೇಳಿ. ಭಾಳ ಅದ್ಭುತವಾಗಿ ನದಿ ಪ್ಲೇಸ್ ಮಾಡ್ಯಾರ. ಇದನ್ನ ನೋಡತ್ತಿರಲ್ಲ, ಒಂದ್ಸರಿ ನದಿ ನೋಡ್ಕೊಂಬಿಡ್ರಿ ಎಲ್ಲ ಹೆಂಗೈತಿ ಅಂತ ಹೇಳಿ. ಇದನ್ನ ನೋಡಾಕ ಒಂಥರ ಖುಷಿನೂ ಖುಷಿ ಇದು. ಯಾಕಂದ್ರೆ ಭಾಳ ಇಲ್ಲಿ ಸಿನಿಮಾಗಳ ಕಡೆ ಸಹಿತ ಶೂಟಿಂಗ್ ಮಾಡ್ಬೋದು, ಅಷ್ಟು ಅದ್ಭುತ ಪ್ಲೇಸ್ ಐತಿ. ಇನ್ನು ಬಾವಿ ಮೇಲೆ ಅಷ್ಟೇ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಅಷ್ಟೇ. ಇಲ್ಲಿ ನೋಡ್ರಲ್ಲ ಎಷ್ಟು ಮಸ್ತ್ ಐತಿದ. ಇದು ವ್ಯೂ ಭಾರಿ ಐತಿ ನೋಡಾಕೊಳೆ. ಮಸ್ತ್ ಅಂದ್ರೆ ಮಸ್ತ್ ಆ ಥರ ಎಲ್ಲ ಹಂಗೆ ಎಲ್ಲಿ. ಸೊ ನದಿ ತೋರ್ಸ್ಕೊಂಡು ಬರ್ರಿ ಕಡೆ. ಬರ್ರಿ ಹೋಗೋಣ ಬರ್ರಿ ಈಗ ದೇವ್ರ ದರ್ಶನಕ್ಕೆ. ಸತ್ಯವಾದೇವಿಯ ಗುಡಿಯ ಮೇಲಿರ್ತಕ್ಕಂಥ ಒಂದು ವ್ಯೂ. ಇಲ್ಲಿಂದ ಅಲ್ಲಿ ಆ ಮಲಪ್ರಭಾ ನದಿ ನೋಡ್ರಿ ಇಲ್ಲಿಂದ ಹೆಂಗೆ ಕಾಣಿಸ್ತದೆ. ಮತ್ತು ದೇವಸ್ಥಾನ ತೋರಿಸಿ ನದಿನೂ ತೋರ್ಸ್ರಲ್ಲ, ಎಷ್ಟು ಬೆಟ್ರ್ ಕಾಣಿಸ್ತೈತಿ. ನದಿ ವ್ಯೂ ಐತೆ. ಬರ್ರಿ ಕೆಳಗೆ ಹೋಗೋಣ. ಇಲ್ಲಿ ದರ್ಶನ ಪಡೆಯಕ್ಕೆ ಕೆಳಗೆ ಹೋಗ್ಬೇಕು. ಹೋಗೋಣ ಬರ್ರಿ. ಇದು ಸತ್ಯವಾದೇವಿಯ ದೇವಸ್ಥಾನ. ಇಲ್ಲಿ ನೋಡೋಣ ಬರ್ರಿ. ಇಲ್ಲಿ ದರ್ಶನ ಸಿಗ್ತೈತಿ. ದೇವಿಯ ಭಂಡಾರ ಇದು. ಇದನ್ನ ಹಚ್ಕೊಬೇಕು. ದೇವಿನೂ ಒಂದ್ಸರಿ ತೋರಿಸ್ಬಿಟ್ರಿ. ದೇವಿ ಮೂರ್ತಿ ಕಾಣಿಸ್ತದೆ. ಇಲ್ಲೇ ದರ್ಶನ ಪಡ್ಕೊಂಡು ಈ ಕಡೆ ಹೊರಗೆ ಹೋಗ್ತಕ್ಕಂಥದ್ದು. ಬರ್ರಿ ಇಲ್ಲೇ ತೋರಿಸ್ರಿ. ಈ ಕಡೆ ಕೊನೆಯದಾಗಿ ಸತ್ಯವಾದೇವಿ ಆಶೀರ್ವಾದ ಪಡ್ಕೊಂಡ್ವು. ಮತ್ತು ಆಲ್ಮೋಸ್ಟ್ ಆಲ್
ಎಲ್ಲ ಸತ್ಯವ ಬಾವಿ ಮೇಲೆ ಇರ್ತಕ್ಕಂಥ ವ್ಯವಸ್ಥೆನ ತೋರಿಸಿದ್ವಿ. ಹಂಗಷ್ಟೇ ಅಲ್ಲದೆ ಈಗ ನೆಕ್ಸ್ಟ್ ನಾವೀಗ ಯಲ್ಲಮ್ಮ ದೇವಿಗೆ ಹೋಗ್ಬೇಕು. ಅಲ್ಲಿ ಸವದತ್ತಿ ಒಳಗೆ ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ ಐತಿ ಅಷ್ಟು ಬಿಟ್ಟರೆ ದೂರ ಏನಿಲ್ಲ. ಇಲ್ಲಿ ಬಂದ ಮೊದಲು ಯಾಕೆ ಜಳಕ ಮಾಡಿ ಹೋಗ್ತಾರೋ ಏನೋ ಎಲ್ಲ ನಿಮಗೆ ಹೇಳೀನಿ. ಸೊ ಇಲ್ಲಿ ಮುಂಭಾಗದೊಳಗೆ ಇಷ್ಟು ಜಾಗ ಪ್ಲೇಸ್ ಎಲ್ಲ ಐತಿ. ನಿಮಗೆ ಮತ್ತಷ್ಟ ಇನ್ನು ಕೊನೆಯದಾಗ ನಾವು ದರ್ಶನ ಮಾಡ್ಕೊಂಡಿವಿ, ಎಲ್ಲ ಮಾಡ್ಕೊಂಡಿವಿ. ಈಗ ನಾವು ಸವದತ್ತಿಗೆ ಹೋಗ್ತಕ್ಕಂಥ ದಾರಿ ಹಿಡಿತೀವಿ. ಫೈನಲ್ ಆಗಿ ಮತ್ತೆ ಅಲ್ಲಿ ಯಲ್ಲಮ್ಮ ದೇವಿ ದೇವಸ್ಥಾನನ ಕಂಪ್ಲೀಟಾಗಿ ತೋರಿಸ್ತೀವಿ. ಬರ್ರಿ. ನಾವು ಜೋಗಳ ಬಾವಿ ಸತ್ಯವನ ಬಾವಿಯಿಂದ ಈಗ ಯಲ್ಲಮ್ಮನ ದೇವಸ್ಥಾನಕ್ಕೆ ಬಂದೇವೆ. ಬರ್ರಿ ಹಂಗೆ ಹೋಗೋಣ. ಈಗ ಕಂಪ್ಲೀಟಾಗಿ ಇಲ್ಲಿಯದ ವ್ಯವಸ್ಥೆ ಹೆಂಗೆ ಕಾಣಿಸ್ತತಿ, ವ್ಯೂ ಹೆಂಗೆ ಕಾಣಿಸ್ತತಿ ನಿಮಗೆ ನಾ ತೋರಿಸ್ತೇನೆ. ಬರ್ರಿ ಇನ್ನು ಒಳಗೆ ಹೋಗೋನು ಹೆಂಗೈತೆ ಅಂತ ತೋರಿಸ್ತೇನೆ ನಿಮ್ಗೆ. ಕುಡಿಯುವ ನೀರು ಇಲ್ಲೇ ಸ್ಟಾರ್ಟಿಂಗ್ ಬಂದ್ರಪ್ಲೆ ಕುಡಿಯುವ ನೀರು. ಈಗ ಭವಿಷ್ಯಕ್ಕೆ ನೀರು ಇರ್ಲಿಕ್ಕಿಲ್ಲ, ಮತ್ತು ನೀರು ಇರ್ತಾವ, ತೋಲಕ್ಕೆ ಬರ್ತೈತಿ. ಇಲ್ಲೆಲ್ಲ ಗಿಡಗಳು ಹಚ್ಚಿಗೆ ಆಲ್ಮೋಸ್ಟ್ ಅಲ್ಲ ಇವಕ್ಕೆಲ್ಲ ಗ್ರೀನ್ ಹಾಕಿಬಿಟ್ಟಾರೆ. ಅಲ್ಲೆಲ್ಲ ಪವನ್ ಚಿಕ್ಕಿ ಸ್ಟಾರ್ ಪವನ್ ಚಿಕ್ಕಿ ಮುಖ್ಯ. ಯಾಕಂದ್ರೆ ನಾವು ಚೆನ್ನಾಗಿರ್ತಾ ಬಂದಾಗ ಪವನ್ ಚಿಕ್ಕಿನ ನೋಡೋಕೆ ನಾವು ಒಂಥರ ಏನೋ ಉತ್ಸಾಹ. ಅಲ್ಲಿ ಪವನ್ ಚಿಕ್ಕ ಕಾಣತೈತಿ, ಇಲ್ಲಿ ಪವನ್ ಚಿಕ್ಕ ಕಾಣತೈತಿ ಅಂತ ಹೇಳಿ ಅವಕ್ಕೇನು ಪವನ್ ಚಿಕ್ಕ ಅಂತೀವಿ, ನಾವು ಚೆನ್ನಾಗಿರ್ತ ಪಂಕ ಅಂತಿದ್ವಿ, ಏನೇನೋ ಅಂತಿದ್ವಿ. ಬರೀ ಹಂಗೆ ನೋಡೋಣ. ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲಿ ಕೂಡ ಐತಿ. ಈ ಕಡೆ ತೊಗೊಂತೀವ್ರಿ. ಆಮೇಲೆ ಬರೀ ಈ ಕಡೆ ಕೂಡ ಆಲ್ಮೋಸ್ಟ್ ಎಲ್ಲ ಈ ಥರ ಎಲ್ಲ ಐತಿ. ವಾಹನ ನಿಲುಗಡೆ ನಿಷೇಧ. ಸೊ ಇಲ್ಲೆಲ್ಲ ತೆಂಗಿನಕಾಯಿಗಳು, ಆಮೇಲೆ ಕುಡಿ ತುಂಬುವಂಥ ಸಾಮಾನುಗಳು, ಆಮೇಲೆ ಎಲ್ಲ ಸಿಗ್ತವೆ. ಎಲ್ಲ ವ್ಯವಸ್ಥೆ ಹಿಂಗೆ ಸಿಗತ್ತೆ. ಆಮೇಲೆ ಇವೆಲ್ಲ ಈ ಕಡೆ ಭಾಗಕ್ಕೆ ಹಡಗಲಿಗೆ ಅಂತ ಏನೋ ತುಂಬ್ತಾರೆ ಇದ್ರೊಳಗೆ. ಅಂದ್ರೆ ಭಕ್ತರು ಬಂದಿರ್ತಾರಲ್ಲ ಅವರೆಲ್ಲ ಅದ್ರೊಳಗೆ ಹಳ್ಳಿಗೆ ತುಂಬೋದು ಅಂತ ಹೇಳಿ ತುಂಬ್ತಾರೆ. ತೆಂಗಿನಕಾಯಿ ವ್ಯವಸ್ಥೆ ಇವೆಲ್ಲ ಇರ್ತವೆ. ಆಮೇಲೆ ಆಲ್ಮೋಸ್ಟ್ ಆಲ್ ಈ ಒಂದು ವ್ಯೂ ತೊಗೊಂಡ್ಬಿಡಲ್ಲ ಆ ಕಡೆಯಿಂದ. ಭಾಳ ದೊಡ್ಡ ಮಟ್ಟಿಗೆ ಕುಲ್ಲ ಟೈಮ್ದಾಗೂ ಇಷ್ಟು ಜನ ಇರ್ತೈತಿ ಯಲ್ಲಮ್ಮ ದೇವಿಗೆ. ಇದು ಏನು ಅಂತ, ಯಲ್ಲಮ್ಮ ಯಲ್ಲಮ್ಮ ಊದೋ ಊದೋ ಯಲ್ಲಮ್ಮ, ಯಲ್ಲಮ್ಮ ಯಲ್ಲಮ್ಮ ಊದೋ ಊದೋ ಯಲ್ಲಮ್ಮ. ನಾವೀಗ ಇದು ಅಂದ್ ಮಾಡಲ್ಲಮ್ಮ, ನಾವು ಡೈರೆಕ್ಟ್ ಅಮೌಂಟ್ ಹಾಕ್ತೀವಿ. ಬರೀ ಇಲ್ಲೇ ಒಳಗೆ ದೇವ್ರ ದರ್ಶನ ಮಾಡೋದು. ಇಲ್ಲಿ ಒಳಗೆ ದೇವರ ದರ್ಶನಕ್ಕೆ ಹೊಂಟೀವಿ. ದೇವ್ರ ದರ್ಶನ ಮಾಡೋನು. ಬನ್ನಿ. ವಿಡಿಯೋ ಚಾಲೋ ಐತೇನ? ಇಲ್ಲೇ ದೇವ್ರ ದರ್ಶನ ಮಾಡಕ್ಕೆ ಒಳಗೆ ಈಗ ಅಷ್ಟೊಂದು ರಶ್ ಇಲ್ಲ, ಬಟ್ ರಶ್ ಇರ್ತೈತಿ. ಬರ್ರಿ ಒಳಗೆ ಯಲ್ಲಮ್ಮನ್ನ ದರ್ಶನ ಮಾಡೋಣ. ಶಾಂತತೆ ಮತ್ತು ಭಕ್ತಿಯಿಂದ ಶ್ರೀ ದೇವಿಯ ದರ್ಶನವನ್ನು ಪಡೆಯಿರಿ. ಇದೆಷ್ಟು ಮಸ್ತ್ ಸೆಟ್ ಮಾಡ್ಯಾರ ನೋಡಿಲಿ, ಇದನ್ನ ತೋರಿಸಿ. ಎಷ್ಟು ಮಸ್ತ್ ಸೆಟ್ ಆಗೈತಲ್ಲ. ಹಾಲ್ ಕುದ ಉದ ಉದ. ಈ ಒಳಗ ಇಷ್ಟ ಎತ್ತರಕ್ಕೆ ದರ್ಶನ ಪಡಿಬೇಕು. ಅದ್ಭುತ. ಬರೀ ಉದ ಉದ ಉದ. ಬರ್ರಿ ಇಲ್ಲಿ ಮೇನ್ ಮುಖ್ಯ ದ್ವಾರ ಇದು. ಇಲ್ಲೇ ಪಡಿಬೇಕು ನಾವು ಏನು ಆಶೀರ್ವಾದ. ಬರ್ರಿ. ಎಷ್ಟು ರೌಂಡ್ ಹಾಕಿ ಬರ್ಬೇಕಿಲ್ಲ ಅಂದ್ರೆ ದರ್ಶನ. ಜನ ಇಲ್ದಾಗ ನಮ್ಗೆ ಹಿಂಗ ದರ್ಶನಕ್ಕೆ ಹೋಗ್ಬೇಕು. ಬರ್ರಿ ದರ್ಶನ ಪಡಿಯಾಕ, ಯಲ್ಲಮ್ಮ ದೇವಿಯ ದರ್ಶನ ಪಡಿಯಾಕ. ಇಲ್ಲೇ ಯಲ್ಲಮ್ಮ ದೇವಿಯ ದರ್ಶನ ಪಡಿಬೇಕು. ಯಲ್ಲಮ್ಮ ದೇವಿಯ ದರ್ಶನಕ್ಕೆ ಫೈನಲ್ ಇಲ್ಲಿ ಒಳಗೆ ಬಂದೀವಿ. ಒಳಗೆ ಯಲ್ಲಮ್ಮ
ದರ್ಶನ. ಇವತ್ತಿಗೂ ಎಷ್ಟು ದರ್ಶನ ಐತಿ. ಫುಲ್ ಕ್ರೌಡ್ ಇವತ್ತು. ಮಧ್ಯದಾಗ ಬಂದಿವಂದ್ರೆ ಫುಲ್ ಕ್ರೌಡ್ ಐತಿ. ಎಲ್ಲಮ್ಮ ದೇವಿ ನಾಲ್ಕುದ ಏನು ರಶ್ ಐತಿ. ಯಲ್ಲಮ್ಮ ದೇವಿಯ ದರ್ಶನ ಪಡೆದು ಕೊನೆಗೂ ಈ ಹಿಂಬದಿ ಬಾಗಿಲಿಂದ ಹೊರಗಡೆ ಬಂದ್ವಿ. ಬರೀ ಹಂಗೆ ಹೋಗು. ಯಲ್ಲಮ್ಮ ದೇವಿಯ ದರ್ಶನ ಪಡ್ಕೊಂಡು ಇದೇ ಬಾಗಿಲಿಂದ ಹೊರಗಡೆ ಬರ್ತಾರೆ. ನಂತರ ಜನ ಇಲ್ಲಿ ಈ ರೀತಿ ವಿಶ್ರಾಂತಿ ಪಡಿತಾರೆ. ಯಲ್ಲಮ್ಮ ದೇವಿ ದರ್ಶನ ಇದೆ ಆಲ್ಮೋಸ್ಟ್ ಅಲ್ಲ. ನೋಡತ್ತಿರಲ್ಲ, ಇಲ್ಲೆಲ್ಲ ವಿಶ್ರಾಂತಿ ಪಡಿತಾರೆ ಜನ. ಯಲ್ಲಮ್ಮ ದೇವಿಗೆ ಹಿಂಗೆ ಜನ ಬಂದಿರ್ತಾರೆ. ಸೆಲ್ಫಿ, ಫೋಟೋ, ವಿಡಿಯೋ ಹೊರಗೆ ಬರುವಂಥ ಜಾಗದಾಗ ತಗೊಂಡಿರ್ತಾರೆ. ನಾವು ಈಗ ದರ್ಶನ ಪಡ್ಕೊಂಡು ಹೊರಗೆ ಹೊಂಟೀವಿ. ವ್ಯವಸ್ಥೆ ಐತಿ ನೋಡ್ರಿ. ಹಂಗೆ ಹೊರಗೆ ಹೋಗು. ಸ್ಲೋ, ಸಾವಕಾಶ. ಭಾಳ ಅದ್ಭುತ ಮಾಡೋರು. ಇದೇನು ಪ್ಯಾನ್ ನೋಡ್ರಲ್ಲಿ, ಪ್ಯಾನ್ ತೋರಿಸ್ರಲ್ಲಿ, ಪ್ಯಾನ್ ತೋರಿಸ್ರಿ ಮ್ಯಾಲೆ ಪ್ಯಾನ್. ಇದು ಹೊರಗಡೆ ಬರುವಂಥ ಒಂದು ಸ್ಥಳ. ಬಂಡಾರ ಹೋಗ್ತಾರೆ ಜನ. ಇನ್ನೊಂದು 5 ನಿಮಿಷ ಇದನ್ನ ಒಳಗೆ ಬಂದು ಬಿಡ್ತಾನೆ. ಇಲ್ಲಿ ಬರ್ರಿ, ಒಳಗೆ ಬರ್ರಿ. ಒಳಗೆ ಬಾ. ತಾಯಿ ಒಣರ ಆಶೀರ್ವಾದ. ಬಾ. ಕೊನೆಗೂ ಸೌದತ್ತಿ ಯಲ್ಲಮ್ಮ ದೇವಿ ಆಶೀರ್ವಾದ ತೊಗೊಂಡ ಹೊರಗೆ ಬಂದಿವು. ಎಷ್ಟು ಜಾಳಿಗೆ ಮಾಡ್ಯಾರ, ಏನು ಸುದ್ದಿ. ಭಾಳ ಭಕ್ತರುಗಳ. ಹಾಂ, ಇದು ಹೊರಗೆ ಹೋಗಕ್ಕೆ ಎಂಟ್ರೆನ್ಸ್ಗೆ ಬರ್ರಿ. ಈ ಥರ ಹೊರಗೆ ಹೋಗ್ಬೇಕಿಲ್ಲಿ. ಥರ ಹೊರಗೆ ಹೋಗೋದೈತಿ. ನಮ್ಮ ಪೊಲೀಸ್ ಸಾಹೇಬರು ಕೂತಾರೆ ಇಲ್ಲಿ. ಈ ಥರ ಈ ಕಡೆ ಬರತ್ತೀವಿ. ಫೈನಲ್ ದರ್ಶನ ಪಡ್ಕೊಂಡ ಬಂದೇವಿ. ಬರ್ರಿ, ದರ್ಶನ ಅಂತೂ ಪಡ್ಕೊಂಡ್ವಿ. ಹಾಂ, ಇನ್ನೊಂದು ಇಲ್ಲೇನಪ್ಪ ಅಂತಂದ್ರೆ ಈ ಒಂದೇ ₹1 ಕೊಡು ಅಂತ ಕೇಳ್ತಾರೆ. ಇಲ್ಲಿ ಒಂದೇ ₹1 ಕೊಡ್ತೀರಿ. ಅದಾದ್ಮೇಲೆ ಈ ಭಂಡಾರ ತೊಗೊಂಡು ನೋಟ್ನಾಗ ಇಟ್ಕೋರಿ ಅಂತ ಹೇಳ್ತಾರೆ. ಆ ನೋಟ್ ತೆಗೆದು ನೀವೆಲ್ಲರೂ ಇಟ್ಕೋಬೇಕಂತ ತೊಗೊಂಡ್ರಿ ಅಂದ್ರೆ ಆ ನೋಟ್ ತಗೊಂಡ್ಬಿಡ್ತಾರೆ. ಹಿಂದಿನ ಸಿಗೋದಿಲ್ಲ. ಅದು ಕೂಡ ನಿಮಗೆ ಗೊತ್ತಿರಲಿ, ಗೊತ್ತಿರಲಿ ಅಂತ ಹೇಳಿನ. ಹಾಂ, ಬರ್ರಿ ಹಂಗೆ ಕಾಣತಿರ್ಬೇಕು ನಿಮ್ಗೆ. ಲಾಸ್ಟ್ ಫೈನಲ್ ಎಲ್ಲ ದೇವರ ದರ್ಶನ ಮುಗಿಸ್ಕೊಂಡು, ಯಲ್ಲಮ್ಮ ದೇವಿ ದರ್ಶನ ಮುಗಿಸ್ಕೊಂಡು, ಸೌದತ್ತಿ ಒಳಗೆ ಯಲ್ಲಮ್ಮ ದೇವಿ ದರ್ಶನ ಮುಗಿಸ್ಕೊಂಡು ನಾವು ಆಚೆ ಕಡೆ ಬಂದು ನಿಂತೀವೀಗ. ಇನ್ನೇನಿದ್ರು ಊರಿಗೆ ಹೋಗೋದು ನೋಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಕೆಲವೊಂದು ವಿಚಾರ ನಿಮ್ಗೆ ಹೇಳ್ತೀನಿ. ಜೋಗುಳ ಬಾವಿ, ಸತ್ಯವನ ಒಂದು ಬಾವಿಯಲ್ಲಿ ಜಳಕ ಮಾಡಿಕೊಂಡು ಭಕ್ತರು ಈ ಒಂದು ಯಲ್ಲಮ್ಮ ದೇವಿಗೆ ಬರ್ತಾರೆ. ಇಲ್ಲಿ ಒಂದು ದಿವಸ ಎದ್ದು ಅವರ ಏನೇ ವ್ಯವಸ್ಥೆಗಳಿದ್ರು ಕೂಡ ದೇವ್ರಿಗೆ ಏನಾದರೂ ಮಾಡೋದಿರುತ್ತಲ್ಲ ಅದನ್ನ ಮಾಡಿ ಅದೆಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ಅದಾದಮೇಲೆ ಈ ರೀತಿಯಾದಂಥ ಒಂದು ಕ್ಲೈಮೇಟನ್ನು ನೋಡ್ತಾ ಇರ್ತಾರೆ ಜನ. ಯಾವ ಥರ ನೋಡ್ತಾ ಇರ್ತಾರೆ ಅಂದರೆ, ಬಂದಾಗ ಒಂಥರ ಅಡ್ಡಾಡ್ತಾರೆ, ಇಲ್ಲೆಲ್ಲ ತಿರುಗಾಡ್ತಾರೆ. ನೈಟ್ ಎಲ್ಲ ನಿಂತಿರ್ತಾರಲ್ಲ, ಸ್ಟೇ ಆಗಿರ್ತಾರಲ್ಲ, ಇಲ್ಲೇ ಒಂದು ದಿವಸ ಎಲ್ಲ ನಿಂತು ನೋಡ್ತಾರೆ. ಆರಾಮಾಗಿ ಒಂದು ವ್ಯೂ ಇದೆ, ಅದ್ಭುತವಾದಂತಹ ವ್ಯೂ ಇದೆ. ಒಂದ್ಸರಿ ಆ ಕಡೆ ತೋರಿಸಿ ವ್ಯೂ ಹೆಂಗಿದೆ ಅಂತೇಳಿ. ವ್ಯೂ ತೋರಿಸ್ಬಿಡಿ ಒಂದ್ಸರಿ. ವ್ಯೂ ಅಂತೂ ಅದ್ಭುತವಾಗಿದೆ. ಇನ್ನೆಲ್ಲ ಈ ಕಡೆ ಬಂದರೆ, ಈ ಕಡೆ ಸೈಡಲ್ಲಿ ಬಂದರೆ ಅದ್ಭುತವಾದಂಥ ಒಂದು ವ್ಯವಸ್ಥೆ ಕಾಣಿಸುತ್ತೆ. ಇನ್ನು ಸಣ್ಣ ಮಕ್ಕಳು, ನಾವು ಚಿಕ್ಕವರಿದ್ದಾಗ ನಾನು ಹೇಳಿದ್ನಲ್ಲ ಅದೇ ರೀತಿ ಆ ಪೌನ್ ಚಿಕ್ಕಿಗಳನ್ನ ನೋಡೋದು ಅಂದರೆ ಒಂಥರ ಖುಷಿ. ಸೌದತ್ತಿಗೆ ಬರೋದು ಅಂದರೆ ಒಂಥರ ಖುಷಿ. ಯಾಕಂದರೆ ಸೌದತ್ತಿಗೆ ಹೋಗ್ತೀವಿ ಅಂದ್ರೆ ಅದೊಂದು ಖುಷಿ. ಗಾಡಿ ಒಳಗೆ ಬರ್ತೀವಿ ಅನ್ನೋಕ್ಕಿಂತ ಇಲ್ಲಿ ಬಂದ ಆ ಪೌನ್ ಚಿಕ್ಕಿ ಯಾವ್ದ ಈ ಕ್ಲೈಮೇಟ್
ನೋಡೋದಂದ್ರೆ ಒಂದು ದೊಡ್ಡ ಖುಷಿ ಇರ್ತಿತ್ತು. ಇವತ್ತು ಹಂಗೆ ಯಾವಾಗ ಬೇಕಾಗೂ ಬಂದು ಹೋಗ್ತಾ ಇರ್ತೀವಿ. ದೇವಿದ ಪುಣ್ಯದಿಂದ, ದೇವಿ ಕೊಟ್ಟಿರ್ತಕ್ಕಂಥ ಶಕ್ತಿಯಿಂದ ಎಲ್ಲ ಕಡೆ ತಿರುಗಾಡ್ತೀವಿ. ಆದರೆ ಚಿಕ್ಕವರಿದ್ದಾಗ ಒಂದು ಸೌದತ್ತಿಗೆ ಬರ್ತೀವಿ ಅನ್ನೋದೇ ಒಂದು ದೊಡ್ಡ ಅದು. ಇನ್ನೇನು ಸೌದತ್ತಿಗೆ ಹೋಗ್ತಾ ಇದ್ದೀವಿ, ಒಂದು 15 ದಿವಸ ಇರುತ್ತೆ ಮನೆಯೊಳಗೆ. ಏನಾದರೂ ಸೌದತ್ತಿಗೆ ಹೋಗೋಣಪ್ಪ, ಸೌದತ್ತಿಗೆ ಹೋಗೋದೈತೆ ತಂದಿದ್ರೆ ಸಾಕು, ಆ ಒಂದು ಸೌದತ್ತಿಗೆ ಹೋಗೋದೈತೆ ಅನ್ನೋ ಸುದ್ದಿ ಒಳಗೆ 15 ದಿವಸ ಕಳೆದು ಬಿಡ್ತಿದ್ವಿ ನಾವು. ಅಷ್ಟು ಖುಷಿ ಆಗ್ತೈತೆ ನಮಗೆ ಸೌದತ್ತಿಗೆ ಹೋಗೋದಂದ್ರೆ. ನಿಮಗೆ ಗೊತ್ತಾ ಇರ್ತೈತಿ ಚಿಕ್ಕವರಿದ್ದಾಗ ಹೆಂಗಿರುತ್ತೆ ಅಂತ ಹೇಳಿ. ಅದ್ಭುತವಾಗಿ ದರ್ಶನ ಅಂತ ಪಡ್ಕೊಂಡ್ವಿ. ಆಮೇಲೆ ಎಲ್ರಿಗೂ ಒಳ್ಳೇದಾಗಲಿ, ಅಷ್ಟೇ ಅಲ್ಲದೆ ಎಲ್ಲ ತನದಲ್ಲೂ ಎಲ್ಲೆಲ್ಲೂ ಕೂಡ ಒಳ್ಳೆಯ ಸುದ್ದಿಗಳು ಬರ್ತಾ ಇರಲಿ, ಒಳ್ಳೇದಾಗಲಿ. ಅದ್ಭುತವಾದಂತಹ ಕ್ಷಣಗಳಿವು. ಇದನ್ನು ಮತ್ತೆ ಕ್ಷಣನ ನಾವು ಮತ್ತೊಂದು ಸರಿ ಬಂದು ನೋಡ್ಬೋದು. ಆದರೆ ಪದೇ ಪದೇ ಯಾವಾಗಲೂ ಈ ಭೂಮಿಯಲ್ಲಿ ಇಲ್ಲಿ ಬಂದು ನೋಡ್ತೀವಿ ಅನ್ನೋದು ಶುದ್ಧ ಸುಳ್ಳು. ಬಂದಾಗ ಇದ್ದಾಗ ಎಂಜಾಯ್ ಮಾಡಬೇಕು, 4 ದಿನ ಆರಾಮಾಗಿರಬೇಕು, ಖುಷಿಯಾಗಿರಬೇಕು ಅನ್ನೋದಂತೂ ಸತ್ಯ. ಒಂದಂತೂ ಹೇಳ್ಬಿಡ್ತೀನಿ, ಈ ಕ್ಲೈಮೇಟ್ ಎಲ್ಲ ನೋಡೋದಂಥ ಸಂದರ್ಭದಲ್ಲಿ ಒಂದು ಕಡೆ ನೀವೆಲ್ಲಾದರೂ ಕುತ್ಕೊಂಡು, ಯಾರೂ ಇಲ್ದಂಥ ಜಾಗದಲ್ಲಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ಸೊ ನಿಮಗೆ ಒಂದು ಬೇರೆ ಬೇರೆ ಯೋಚನೆಗಳು ಬರುತ್ತೆ. ಆಮೇಲೆ ಯಾರ ಹತ್ರನೂ ಇಲ್ಲದೆ ಇಂಥ ಕ್ಲೈಮೇಟ್ನ ನೋಡಿ ಒಂದು ಸರಿ ಆ ಕಡೆ ಇರ್ತಕ್ಕಂಥ ವ್ಯೂನ ನೋಡಿದ್ರೆ ನಿಮಗೆ ಅನಿಸ್ಬಿಡುತ್ತೆ ಈ ಪ್ರಪಂಚದಲ್ಲಿ ಏನೇನೂ ಇಲ್ಲ, ಎಲ್ಲನೂ ಕೂಡ ಇರುವಷ್ಟು ದಿನ ನೋಡಬೇಕು, ಆಲ್ಮೋಸ್ಟ್ ಆಲ್ ಅನುಭವಿಸ್ಬೇಕು, ಇದ್ದಾಗ ಎಂಜಾಯ್ ಮಾಡಬೇಕು, ಹೋದಾಗ ಹೋಯ್ತಾ ಇರ್ತೀವಿ ಅನ್ನುವಂಥದ್ದು ಈ ಒಂದು ವ್ಯೂಗಳನ್ನ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಪ್ರಪಂಚದಲ್ಲಿ. ಸೊ ಅದಕ್ಕೆ ಆಲ್ಮೋಸ್ಟ್ ಆಲ್ ಇರುವಷ್ಟು ದಿನ ಆರಾಮಾಗಿ ಖುಷಿಯಾಗಿರ್ತೀವಲ್ಲ, ಅದೇ ದೊಡ್ಡದು ನಮಗೆ ಸಿಗುವಂಥ ಒಂದು, ನಾವು ಅನುಭವಿಸಿದಂಥ ಜೀವನದ ಸತ್ಯವಾಗಿರುವಂಥದ್ದು. ಮತ್ತು ನಾವು ನಿಜವಾಗ್ಲೂ ಜೀವನದಲ್ಲಿ ಸಕ್ಸಸ್ ಆಗಿದ್ದೀವಿ ಅಂತ ಯಾವ ಕಾರಣಕ್ಕಂತೀವಿ ಅಂದರೆ, ಇರುವ ಈ ಒಂದು ಭೂಮಿ ಮೇಲೆ ಇರ್ತಕ್ಕಂತಹ ಅಷ್ಟು ದಿನಗಳನ್ನು ನಾವು ಯಾವಾಗ ಎಂಜಾಯ್ ಮಾಡಿ ಖುಷಿಯಲ್ಲಿ ನಗ್ನಗ್ತಾ ಜೀವನ ಕಳಿತೀವೋ ಆ ವ್ಯಕ್ತಿನೇ ನಿಜವಾದ ಸಕ್ಸಸ್ ಮ್ಯಾನ್ ಆಗ್ತಾನೆ ಅಥವಾ ಸಕ್ಸಸ್ ವ್ಯಕ್ತಿಗಳಾಗ್ತಾರೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಹಂಗಂತ ಸಕ್ಸಸ್ ಏನು ಮಾಡಬಾರ್ದು ಅಂತಲ್ಲ. ಸಕ್ಸಸ್ ಮಾಡಬೇಕು, ಸಾಧನೆಗಳು ಮಾಡಬೇಕು, ಏನೋ ಮಾಡಬೇಕು, ಓದಬೇಕು, ಇಲ್ಲ ಬೇರೆ ಒಂದು ಇಂಡಸ್ಟ್ರಿಗಳಲ್ಲಿ ಸಕ್ಸಸ್ ಮಾಡಬೇಕು, ಅದೆಲ್ಲ ಓಕೆ. ಆದರೆ ಕೊನೆಗೆ ಹೇಳ್ತಾ ಇರುವಂಥದ್ದೇನು, ಎಲ್ಲ ಇದ್ರೂ, ಕೋಟಿ ಇದ್ರೂ, ಹಣ ಇದ್ರೂ, ಏನಿದ್ರೂ ನೆಮ್ಮದಿ ಬೇಕು. ನೆಮ್ಮದಿ ಜೊತೆಗೆ ನಗ್ನಗ್ತಾ ಇರುವ ಕ್ಷಣಗಳು ಬೇಕು. ಇದು ಭಾಳ ಮುಖ್ಯ ಆಗುತ್ತೆ ಎಲ್ರಿಗೂ ಕೂಡ. ತಾಯಿ ರೇಣುಕಾ ಎಲ್ಲಮ್ಮ, ಸೌದತ್ತಿ ಎಲ್ಲಮ್ಮ, ಹಾಗೆ ಜೋಗಳಬಾವಿ ಸತ್ಯವ್ವ, ಪರಶುರಾಮ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಮತ್ತಷ್ಟು ಸುದ್ದಿ ವಿಚಾರಗಳನ್ನ ತರ್ತಾನೆ ಇರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಲವ್ ಯು ಕಣ್ರೋ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.